ನಮಸ್ಕಾರ. ಬಂಗಾರದ ಪೆನ್ನು ನಾವು ಪಿತ್ರಾರ್ಜಿತ ಆಸ್ತಿಯಾಗಿ ಪಡೆದುಕೊಳ್ಬಹುದು. ಆದರೆ ಆ ಪೆನ್ನಿನಿಂದ ಏನು ಬರೆಯಬೇಕೆನ್ನುವ ಜ್ಞಾನ ನಾವೇ ಸ್ವತಃ ಸಂಪಾದಿಸಿಕೊಳ್ಬೇಕಾಗ್ತದೆ. 100 ವರ್ಷಗಳ ಹಿಂದಿನ ಇತಿಹಾಸವನ್ನು ನಾವು ನೋಡಿದಾಗ ಕೇವಲ ಒಂದು 100 ವರ್ಷಗಳು ಮಾತ್ರ. ಆಗ ರಾಜ ಮಹಾರಾಜರ ಮನೆತನದವರು ಈಗ ಏನಾಗಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಗಮನಿಸ್ತಿದ್ರೆ ಸಾಕು. ಸಂಪತ್ತಿನ ಸಂಗ್ರಹದ ಕುರಿತು ನಮಗಿರುವ ದೃಷ್ಟಿಕೋನ ಬದಲಾಯ್ತು ಹೋಗ್ತು. ಮಕ್ಕಳಿಗಾಗಿ, ಮರಿಮೊಮ್ಮಕ್ಕಳಿಗಾಗಿ, ನಮ್ಮ ವಂಶಸ್ಥರಿಗಾಗಿ ನಾವು ಸಂಪತ್ತು ಮಾಡಿಡ್ಬೇಕನ್ನುವ ಭಾವ ಏನಿದೆಯಲ್ಲ, ಅದು ಒಂದಿಷ್ಟು ತಪ್ಪಾದ ಭಾವ, ತಪ್ಪಾದ ಕಲ್ಪನೆ, ತಪ್ಪಾದ ವಿಚಾರ ಅಂತ ಅನ್ನಿಸ್ತು. ಯಾಕಂದ್ರೆ ಯಾವುದೇ ಸಂಪತ್ತನ್ನ ಸಂಗ್ರಹ ಮಾಡಿಟ್ಟಿಟ್ರೆ ಅದನ್ನ ಹೆಂಗ್ ಬಳಸ್ಬೇಕು ಅನ್ನೋ ಜ್ಞಾನನೇ ಆ ಮಕ್ಕಳಿಗಿಲ್ಲ ಅಂದ್ರ ಆ ಸಂಪತ್ತು ಇದ್ರೂ ವ್ಯರ್ಥ ಅನ್ನಂತ. ಅದು ಜಲ್ದಿ ಕರಿಗೋಗ್ತದ. ಕುಳಿತು ತಿಂದರೆ ಕುಡಿಕೆವನ್ನು ಸಾಲದು ಅನ್ನುವ ಗಾದೆ ಮಾತು ನಮ್ಮಲ್ಲಿ ಅದ. ಎಷ್ಟೇ ಸಂಪತ್ತು ಮಾಡಿಟ್ರೂ ಕೂಡ ಅದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಾಲೋದಿಲ್ಲ. ಅವ್ರಿಗೆ ನೀಡಬೇಕಾದಂತ ನಿಜವಾದ ಸಂಪತ್ತೇನು? ಅವರ ಕಾಲ ಮೇಲೆ ಅವರು ನಿಂತು ಅವರ ಜೀವನ ನಿರ್ವಹಣೆ ಮಾಡೋದನ್ನ ಕಲಿಸ್ಬೇಕಾದ ನಾವು. ಅದು ಒಂದು ಒಪ್ಪುವಂತ ವಿಚಾರ ಏನಂದ್ರೆ, ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತವಾದ ಆಯುಧ ಯಾವ್ದಾದ್ರೂ ಇದ್ರ ಅದು ಹಣ, ಸಂಪತ್ತು. ಇದು ಒಪ್ಪುವಂತ ವಿಚಾರ. ಆದರೆ ಆ ಆಯುಧವನ್ನ ಯಾವ ರೀತಿಯಾಗಿ ಉಳಿಸ್ಕೋಬೇಕು, ಬೆಳೆಸ್ಬೇಕು, ಬಳಸ್ಬೇಕು ಅನ್ನೋ ಜ್ಞಾನ ಇದ್ದಾಗ ಮಾತ್ರ ಅದು ಶಕ್ತಿಯುತ ಆಯುಧ ಆಗ್ತದ, ಇಲ್ಲಂದ್ರೆ ಇಲ್ಲ. ಅವು ಹಣದವನ್ನಾಗ್ಲಿ ಸಂಪತ್ತನ್ನಾಗ್ಲಿ ನಾವು ಉಳಿಸಿ ಬೆಳೆಸಿ ಬಳಸೋದು ನಮ್ಮ ಜ್ಞಾನದ ಮೇಲೆ ಮಾಡ್ತಾರೆ. ಬಂಗಾರದ ಪೆನ್ನು ನಮಗೆ ಪಿತ್ರಾರ್ಜಿತವಾಗಿ ಸಿಗಬಹುದು. ಅದರಿಂದ ಏನ್ ಬರಿಬೇಕನ್ನೋ ಜ್ಞಾನ ನಾವೇ ಬೆಳೆಸ್ಬೇಕಲ್ಲ. ಬರೀ ಪೆನ್ ಇದ್ದು ಮಾತ್ರಕ್ಕೆ ಜ್ಞಾನ ಬರ್ತದಂದ್ರ ಇಲ್ಲ. ಹಾಗೆಯೇ ಬರೀ ಹಣದ, ಸಂಪತ್ತದ, ಆಸ್ತಿಯದ ಇನ್ನು ಸುಖವಾಗಿ ಬಾಳ್ತಾರ, ತಪ್ಪದು ಇಲ್ಲ. ಸುಖವಾಗಿ ಬಾಳ್ಲಿಕ್ಕೆ ಸರಿಯಾದ ಜ್ಞಾನ ಬೇಕಾಗ್ತದೆ. ಎಷ್ಟೇ ಸಂಪತ್ತಿದ್ರೂ ಸರಿಯಾದ ಬಳಕೆ ಮಾಡುವ ಜ್ಞಾನ ಇಲ್ಲಂದ್ರೆ ಆ ಸಂಪತ್ತು ಕೆಲವೇ ದಿನಗಳಲ್ಲಿ ಕರಿಗೋಗ್ಬಿಡ್ತು ಮತ್ತು ಬದುಕು ಬವಣೆಯಿಂದ ಬಳಲು ಆರಂಭಿಸ್ತದ. ಹಣ ಒಂದು ಶಕ್ತಿಯುತ ಆಯುಧ ಯಾವಾಗ ಆಗ್ತದಂದ್ರ ಹಣದ ಬಳಕೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ, ಹಣದ ನಿರ್ವಹಣೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧ ಇದು ಹಣ ತಿನ್ನೋದು. ಹಣದಿಂದ ನಾವು ಏನಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಸ್ವಲ್ಪ ಸಾಧ್ಯತೆಗಳದಾವ. ಎಲ್ಲವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಣದಿಂದಲೇ, ಆದ್ರೆ ಬಹಳಷ್ಟು ಸಾಧ್ಯತೆಗಳದಾವ. ಆದರೆ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕು. ಹಣದ ಮಹತ್ವದ ಬಗ್ಗೆ ನಾವು ನೋಡೋದಾದ್ರೆ, ಹಣವನ್ನ ಅದೊಂದು ಕಾಗದ. ಅದು ಹಣ ಅಂದ್ರೆ ಅದೊಂದು ಕಾಗದ. ಆದ್ರೆ ಅದನ್ನ ಯಾವಾಗಲೂ ಕಸದ ಪುಟ್ಟಿಯಲ್ಲಿ ನಾವು ಎಂದೂ ನೋಡೋದಿಲ್ಲ. ಇತರ ಕಾಗದಗಳನ್ನ ಡಸ್ಟ್ಬಿನ್ ನಲ್ಲಿ ನೋಡ್ತೀವಿ, ಹಣವನ್ನ ಡಸ್ಟ್ಬಿನ್ ನಲ್ಲಿ ನೋಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಶಕ್ತಿಶಾಲಿಯಾದ ಆಯುಧ. ಅದಕ್ಕೆ ಒಂದು ಮಹತ್ವ ಅದ, ಅದಕ್ಕೊಂದು ಶಕ್ತಿ ಅದ. ಅದನ್ನೆಂದು ನಾವು ಕಸದ ಪುಟ್ಟಿಯಲ್ಲಿ ನೋಡೋದಿಲ್ಲ. ಅದಕ್ಕಾಗಿ ನಾವು ನೀವೆಲ್ಲ ಹಣವನ್ನ ಸಂಗ್ರಹಿಸಿ ಇಡ್ತಾ ಇದೀವಿ. ಎಷ್ಟು ಸಂಪತ್ತಿನ ಸಂಗ್ರಹ ಆಗ್ತದ ಅಷ್ಟು ನಾವು ಶಕ್ತರಾಗ್ತೀವಿ, ಶಕ್ತಿವಂತರಾಗ್ತೀವಿ. ಅದು ಸತ್ಯ, ಭ್ರಮೆ ಅಲ್ಲ. ಆದರೆ
ಹಣದೊಂದಿಗೆ ಗುಣ ಸೇರಿದಾಗ ನಿಜವಾಗ್ಲೂ ನಾವು ಶಕ್ತಿವಂತರಾಗ್ತೀವಿ. ಹಣದೊಂದಿಗೆ ದುರ್ಗುಣ ಸೇರಿದಾಗ ಶಕ್ತಿವಂತರಾಗೋದಿಲ್ಲ. ಹಣದ ಬಳಕೆ, ಹಣದ ನಿರ್ವಹಣೆ ಮಾಡೋದನ್ನ ನಾವು ಕಲಿಬೇಕಾಗ್ತವೆ. ಬರೀ ಅದನ್ನು ಸಂಗ್ರಹಿಸಿಟ್ಕೊಳ್ತಾ ಹೋದ್ರೆ ಆಗೋದಿಲ್ಲ. ಅದರ ಬಳಕೆನೂ ಸರಿಯಾದ ರೀತಿಯಲ್ಲಿ ಮಾಡೋದು ನಮ್ಗೆ ಗೊತ್ತಿರ್ಬೇಕು. ಅಂದಾಗ ಮಾತ್ರ ಹಣ ಒಂದು ಶಕ್ತಿಶಾಲಿ ಆಯುಧ ಆಗ್ತದ. ನಮ್ಮ ಮಕ್ಕಳನ್ನ ನಾವು ಅವರ ಆ ಹಣದ ಮಹತ್ವವನ್ನು ಗೊತ್ತು ಮಾಡ್ಬೇಕು. ಅವರು ಅದನ್ನ ಗಳಿಸಿ ಬಳಸುವಂತೆ ತಿಳಿಸ್ಬೇಕು. ನಾವು ಕಳಿಸಿದ್ದು ಬಳಸುವಂತೆ ತಿಳಿಸೋದಲ್ಲ, ಅವರೇ ಸ್ವತಃ ಗಳಿಸಿ ಬಳಸ್ಬೇಕು. ಅಂದಾಗ ಮಾತ್ರ ಹಣದ ಮಹತ್ವ ಅವ್ರಿಗೆ ಗೊತ್ತಾಗ್ತವೆ. ಅವಾಗ ಈ ಸಂಪತ್ತು ಸಂಗ್ರಹಿಸಿದ್ದು ಕೂಡ ಸರಿಯಾದ ಬಳಕೆ ಆಗ್ತವೆ. ಅನಂತರ ಬಹಳಷ್ಟು ಸಂಪತ್ತಿನ ಸಂಗ್ರಹ ಮಾಡುವ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಬಹಳಷ್ಟು ಶ್ರೀಮಂತರು, ಇವತ್ತಿನ ಜಗತ್ತಿನ ಅದೆಷ್ಟೋ ಶ್ರೀಮಂತರು ತಾವು ಗಳಿಸಿದ್ದನ್ನ ದಾನ ಮಾಡ್ತಾ ಇದ್ದಾರೆ. ಚಾರಿಟಿ ಟ್ರಸ್ಟ್ಗಳನ್ನ ಮಾಡಿ ಜಗತ್ತಿನ ಉಪಯೋಗಕ್ಕೆ ತಮ್ಮ ಸಂಪತ್ತನ್ನ ಅವರು ದಾರಿ ಎರಿತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಯ್ತಾ ಕೊನೆ ಹಂತಕ್ಕೆ ಹೋಗ್ಬಿಟ್ಟಾರೆ. ಇಷ್ಟೆಲ್ಲ ಸಂಪತ್ತಿನ ಸಂಗ್ರಹ ಆಯ್ತು, ಆದ್ರೆ ಇದರಿಂದ ಏನ್ ಉಪಯೋಗ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಯದ. ಅದಕ್ಕೆ ಅವ್ರು ದಾನ ಮಾಡಕತ್ತಾರ. ಅದರಿಂದ ಅರ್ಥ ಮಾಡ್ಬೇಕು, ಒಂದಿಷ್ಟು ಸಂಗ್ರಹ ಸರಿ, ಆದ್ರೆ ಅಪಾರವಾದ ಸಂಗ್ರಹ ನಾವು ಮಾಡಿದೇವ ಅಂದ್ರೆ ಅದು ವ್ಯರ್ಥ ಅನ್ಸಕ್ ಶುರುವಾಗ್ತವ. ಅದಕ್ಕಾಗಿ ಬಹಳ ಪಡೆದನ್ನು ಸಂಗ್ರಹ ಮಾಡೋ ಅವಶ್ಯಕತೆ ಇಲ್ಲ. ಸಾಮರ್ಥ್ಯ ತುಂಬಬೇಕು ನಮ್ಮ ಮಕ್ಕಳಿಗೆ. ಅದನ್ನು ಗಳಿಸುವ ಬಳಸುವ ಸಾಮರ್ಥ್ಯವನ್ನು ನಾವು ತುಂಬಬೇಕು. ಧನ್ಯವಾದಗಳು.